ಈ ಹಲ್ಲೆ ಮಾಡಿರೋ ನಿಜ ಅಂತ ಹೇಳಿ ಒಪ್ಕೊಂಡ್ಮೇಲೆ ಶಿಕ್ಷೆ ಆಗಲೇಬೇಕು. ಈ ಕಾನೂನಲ್ಲಿ ಯಾರು ದೊಡ್ಡರಲ್ಲ, ಯಾರು ಚಿಕ್ಕರಲ್ಲ. ಅದರಿಂದ ದರ್ಶನ್ಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಅಲ್ಲ, ಬೇಲ್ ಏನಾದ್ರು ಸಿಗ್ಬೋದಾ? ಬೇಲ್ ಟ್ರೈ ಮಾಡ್ತಿದ್ದಾರೆ. ಇದು ಹೈ ವೋಲ್ಟೇಜ್ ಒಂದು ಪ್ರಕರಣ ಆಗಿರೋದ್ರಿಂದ ಬೇಲ್ ಕೊಡದೇ ಇರೋದೇ ಒಳ್ಳೆಯದು. ಇಂಥವ್ರಿಗೆಲ್ಲ ಬೇಲ್ ಕೊಟ್ಟರೆ ಮತ್ತೆ ಕಾನೂನಲ್ಲಿ ಬೇರೆ ವ್ಯಕ್ತಿಗಳು ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದ ಬೇಲ್ ಕೊಡದೇ ಇದ್ರೇ ಒಳ್ಳೆಯದು. ಪವಿತ್ರ ಗೌಡ ಕೂಡ ಹೇಳಿದಾಳೆ, ಕಿಲ್ ಹಿಮ್ ಅಂತ ನಾನು ಹೇಳಿದ್ದೀನಿ, ಮತ್ತೆ ಚಪ್ಪಲಿ ತಗೊಂಡು ಕೂಡ ನಾನು ಹೊಡೆದಿದ್ದೀನಿ ಅಂತ. A1 ಆರೋಪಿ ಪವಿತ್ರ ಗೌಡನಾಗಿರೋದ್ರಿಂದ ಅವಳು ಗರಿಷ್ಠ ಪ್ರಮಾಣ ಶಿಕ್ಷೆ ಆಗಬೇಕು. ಮತ್ತು ಸಾಯಿಸೋಕೆ ಆದೇಶ ಮಾಡಿದ್ದೀನಿ ಅಂತ ಸ್ವತಃ ಒಪ್ಕೊಂಡಿರೋದ್ರಿಂದ ಅವಳು ಶಿಕ್ಷೆ ಆದ್ರೇ ಗರಿಷ್ಠ ಮಟ್ಟದ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊತೀವಿ. ಈ ಹಲ್ಲೆ ಮಾಡಿರೋ ನಿಜ ಅಂತ ಹೇಳಿ ಒಪ್ಕೊಂಡ್ಮೇಲೆ ಶಿಕ್ಷೆ ಆಗಲೇಬೇಕು. ಈ ಕಾನೂನಲ್ಲಿ ಯಾರು ದೊಡ್ಡರಲ್ಲ, ಯಾರು ಚಿಕ್ಕರಲ್ಲ. ಅದರಿಂದ ದರ್ಶನ್ಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಅಲ್ಲ, ಬೇಲ್ ಏನಾದ್ರು ಸಿಗ್ಬೋದಾ? ಬೇಲ್ ಟ್ರೈ ಮಾಡ್ತಿದ್ದಾರೆ. ಇದು ಹೈ ವೋಲ್ಟೇಜ್ ಒಂದು ಪ್ರಕರಣ ಆಗಿರೋದ್ರಿಂದ ಬೇಲ್ ಕೊಡದೇ ಇರೋದೇ ಒಳ್ಳೆಯದು. ಇಂಥವ್ರಿಗೆಲ್ಲ ಬೇಲ್ ಕೊಟ್ಟರೆ ಮತ್ತೆ ಕಾನೂನಲ್ಲಿ ಬೇರೆ ವ್ಯಕ್ತಿಗಳು ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದ ಬೇಲ್ ಕೊಡದೇ ಇದ್ರೇ ಒಳ್ಳೆಯದು. ಪವಿತ್ರ ಗೌಡ ಕೂಡ ಹೇಳಿದಾಳೆ, ಕಿಲ್ ಹಿಮ್ ಅಂತ ನಾನು ಹೇಳಿದ್ದೀನಿ, ಮತ್ತೆ ಚಪ್ಪಲಿ ತಗೊಂಡು ಕೂಡ ನಾನು ಹೊಡೆದಿದ್ದೀನಿ ಅಂತ. A1 ಆರೋಪಿ ಪವಿತ್ರ ಗೌಡನಾಗಿರೋದ್ರಿಂದ ಅವಳು ಗರಿಷ್ಠ ಪ್ರಮಾಣ ಶಿಕ್ಷೆ ಆಗಬೇಕು. ಮತ್ತು ಸಾಯಿಸೋಕೆ ಆದೇಶ ಮಾಡಿದ್ದೀನಿ ಅಂತ ಸ್ವತಃ ಒಪ್ಕೊಂಡಿರೋದ್ರಿಂದ ಅವಳು ಶಿಕ್ಷೆ ಆದ್ರೇ ಗರಿಷ್ಠ ಮಟ್ಟದ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.